ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ವಿವಿಧ ಬೇಡಿಕೆಗಳ ಹಾಡುವ ಮೂಲಕ ಪ್ರೇಕ್ಷಕರ ಮನಸೂರೆಗೊಳಿಸಿದ ಪ್ರತಿಭೆ ಮಾರುತಿರಾವ್. ಈಗ ವಾರ್ತೆಗಳ ವಿವರ. ಹೊಸಪೇಟೆಯಲ್ಲಿ ದಿನಾಂಕ 11ರಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಜಯನಗರ ಜಿಲ್ಲಾ ಘಟಕದಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ರೈತರು ಅನುಭವಿಸುತ್ತಿರುವ ತೊಂದರೆಗಳನ್ನು ಸರ್ಕಾರದ ಗಮನಕ್ಕೆ ತರುವುದಾಗಿ ಸಚಿವ ಆನಂದ್ ಸಿಂಗ್ ರವರು ಈ ವೇಳೆ ರೈತ ಸಂಘಟಕರಿಗೆ ಭರವಸೆ ನೀಡಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಗಾಂಧಿ ಚೌಕ್ನಿಂದ ಪ್ರತಿಭಟನಾ ರ್ಯಾಲಿ ಪ್ರಾರಂಭಿಸಿ ಸ್ಥಳೀಯ ಪುನೀತ್ ರಾಜ್ಕುಮಾರ್ ಅವರ ವೃತ್ತದ ರಸ್ತೆಯಲ್ಲಿ ಕುಳಿತು ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದರು. ರೈತರ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು, ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸುವ ಯೋಜನೆಯನ್ನ ಕೈಬಿಡಬೇಕು, ರೈತರ ಸಾಲವನ್ನ ಸಂಪೂರ್ಣ ಮನ್ನಾ ಮಾಡಬೇಕೆಂಬ ವಿಷಯ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ವ್ಯವಸಾಯ ಮಾಡೋದು ಎಷ್ಟು ಕಷ್ಟ ಅಂತಂದು ಹೇಳಿದ್ರೆ ಇವತ್ತು ಗೊಬ್ಬರದ ರೇಟ್ ಗಗನಕ್ಕೇರಿದೆ. ಆದ್ರೆ ನಮ್ಮ ಬೆಳೆದಂತ ಬೆಳೆಗಳಿಗೆ ಮಾತ್ರ ಅಷ್ಟೇ ಇದೆ. ಇವತ್ತು ನಮ್ಮ ಭಾಗದಲ್ಲಿ ಏನಾಗಿದೆ ಅಂದ್ರೆ ಹೊಸಪೇಟೆ ಭಾಗದಲ್ಲಿ ಸುಮಾರು 8 ವರ್ಷ ಐತಿ ಕಾರ್ಖಾನೆ ಬಂದಾಗಿ. ಇವತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಅದರ ಬಗ್ಗೆ ಗಮನ ಇಲ್ಲ. ಯಾಕಂದ್ರೆ ಅವ್ರಿಗೆ ಅಧಿಕಾರನೇ ಬೇಕು. ಇಲ್ಲಿರ್ತಕ್ಕಂಥ ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಬಡವರಾಗಿರ್ಬೋದು, ಅದು ಯಾರು ಬೇಕಾಗಿಲ್ಲ. ಅವರಿಗೆ ಅಧಿಕಾರಿ ಚುಕ್ಕಾನೇ ಇಂಪಾರ್ಟೆಂಟು. ಹಾಗಾಗಿ ಇವತ್ತು 8 ವರ್ಷಗಳ ಕಾಲ ನೀವೇನ್ ಮಾಡಿದ್ರಿ ಸ್ವಾಮಿ? ಶುಗರ್ ಫ್ಯಾಕ್ಟರಿ ಮುಚ್ಚಿದೆ. ನಮ್ಮ ರೈತರು ಏನ್ ಮಾಡ್ತಿದ್ದಾರೆ, ಎಷ್ಟು ಕಷ್ಟಪಡ್ತಿದ್ದಾರೆ. ನಮ್ಮ ಭಾಗದಲ್ಲಿ ಸುಮಾರು 80% ಅರ್ಧ ಎಕರೆ 1 ಎಕರೆ ಇರೋಂಥ ರೈತರು ಬಹಳಷ್ಟು ಜನ ಇರೋದು. ಅದೇ ರೀತಿಯಾಗಿ ನಮ್ಮ ಸಚಿವರು ಇವತ್ತು ಆನಂದ್ ಸಿಂಗ್ ಅವರು ಏನ್ ಹೇಳ್ತಿದ್ದಾರಲ್ಲ, ಇಲ್ಲ ಡಿಸೆಂಬರ್ ಅಲ್ಲೇ ನಾನು ಗುದ್ದೆ ಪೂಜೆ ಮಾಡ್ತೀನಿ, ನಾನು ಜಾಗ ಗುರುತು ಮಾಡ್ತಿದ್ದೀನಿ ಅಂತಂದು ಹೇಳ್ತಾರೆ. ಡಿಸೆಂಬರ್ ಸ್ವಾಮಿ, ಜನವರಿ ಬಂತು, ಜನವರಿಗೂ ಹೋಗ್ತಾ ಇದೆ. ಎಲ್ಲಿದ್ರಿ? ಎಲೆಕ್ಷನ್ ಬಂತು. ಮತ್ತೆ ಎಲೆಕ್ಷನ್ಗೆ ಏನು ಮೂಗಿ ತುಪ್ಪ ಚಂದ ಕೆಲಸ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು. ಇಲ್ಲಿ ರೈತರು, ಕಾರ್ಮಿಕರು, ಬಡವರ ಬಗ್ಗೆ ಅತಿ ಹೆಚ್ಚುವಾಗಿ ಕಾಳಜಿಯನ್ನು ತೋರಿಸ್ಬೇಕು. ಯಾಕಂದ್ರೆ ನೀವು ಸತತವಾಗಿ ಇವತ್ತೇನು 2008ರಿಂದ ಹಿಡಿದು ಇಲ್ಲಿವರೆಗೆ ಅಧಿಕಾರ ಚುಕ್ಕಾಣಿ ಹಿಡಿದ್ರಿ. ಆದ್ರೆ ಇವತ್ತು ನಿಮ್ಮನ್ನ ಬಿಟ್ಟಿಲ್ಲ ಜನ. ಆದ್ರೆ ಜನಕ್ಕೆ ನೀವೇನ್ ಮಾಡಿದ್ರಿ ಎಂಬ ಪ್ರಶ್ನೆ ನಮ್ದು. ಯಾಕಂದ್ರೆ ಹಲವಾರು ಬಾರಿ ನಾವು ಮೊನ್ನೆ ಸಿಎಂ ಅವರು ಬಂದಾಗ ಆರೆಂಜ್ ಕೌಂಟಿಯಲ್ಲಿ ನಾವು ಅವರಿಗೆ ಮನವಿ ಪತ್ರ ಕೊಟ್ಟು, ನೋಡು ಸ್ವಾಮಿ, 5.5 ಲಕ್ಷದಿಂದ 6 ಲಕ್ಷ ಟನ್ ಕಬ್ಬು ನಾವು ನಮ್ಮ ಭಾಗದಲ್ಲಿ ಬೆಳೀತಾ ಇದ್ದಾರೆ. ಹಾಗಾಗಿ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಇಲ್ಲಿ ಅಂತ ರೈತರಿಗೆ. ಆದ್ರೆ ನೀವೇನ್ ಮಾಡ್ತಾ ಇದ್ರಿ ಸ್ವಾಮಿ? ಮತ್ತೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ನಮ್ಮ ಜಿಲ್ಲಾ ರಾಜ್ಯಾಧ್ಯಕ್ಷರೆಲ್ಲ ಸಮೇತ ಸಿಎಂಗೂ ಅಲ್ಲಿಗೂ ಮನವಿ ಮಾಡಿಕೊಂಡಾರ. ಆದ್ರೂ ಅವ್ರಿಗೆ ಕಿವಿನೂ ಇಲ್ಲ, ಕಣ್ಣೂ ಇಲ್ಲ. ಆ ಲೆಕ್ಕಕ್ಕೆ ನಮ್ಮನ್ನ ರೈತರನ್ನು ದೋಷಣೆ ಮಾಡಕತ್ತಿದ್ದಾರೆ. ದಯವಿಟ್ಟು ಈ ತರ ಆಗೋದು ಬೇಡ. ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರ ಬರೋದು ಬೇಡ ಎಂಬುದು ಈ ಸರಿ ರೈತರ ನಿರ್ಧಾರ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಇವತ್ತು ವಿದ್ಯುತ್ ಶಕ್ತಿ ಕೊರತೆ ಬಹಳ ಇದೆ. ಯಾಕಂದ್ರೆ ಈಗ ಮೊನ್ನೆ ನಮ್ಮ ಇಲ್ಲಿ ಇವತ್ತು ಸುಮಾರು ಒಂದು 60 ವರ್ಷಗಳಿಂದ ಈಗ ಲೈನ್ಗಳು ನೆಕ್ಕಂತ ಬಂದಿದ್ದಾರಲ್ಲ, ಆ ಲೈನ್ಗಳು ಬಹಳ ಸೌಕರ್ಯಕ್ಕೆ ಬಿದ್ದು ಆ ಲೈನು ಎಲ್ಲಿ ಬೇಕಲ್ಲಿ ಕಟ್ ಆಗ್ತಾ ಇದ್ದೇವೆ. ಹಂಗಾಗಿ ಮೊನ್ನೆ ನಮ್ಮ ಸ್ನೇಹಿತರಾದಂತ ಬೈಲುವತಿ ಏರಿಯಲ್ಲಿ ಮರುಸ್ವಾಮಿ ಅಂತಂದು ಹೇಳಿ ಸಾವಿನಿಂದ ತೆಂತಿಲಿಂದ ಮೃತಪಟ್ಟಿದ್ದಾನೆ. ಆ ವ್ಯಕ್ತಿಗೆ ಇವತ್ತು ಯಾವುದೇ ಅಧಿಕಾರಿಗಳು ಬಂದು ಅಲ್ಲಿ ಏನಾಗಿದೆ ಏನಿಲ್ಲ, ಅವ್ರಿಗೆ ಏನು ಪರಿಹಾರ ಎಂಬುದೇ ಇವತ್ತಿನವರೆಗೂ ಸಹ ಪರಿಹಾರ 1 ರೂಪಾಯಿ ಗುಣ ಘೋಷಣೆ ಮಾಡಿಲ್ಲ. ಅಂಥದ್ರಲ್ಲಿ ನೀವು ಎಷ್ಟು ಮಟ್ಟಿಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಎಂಬುದು ಇಲ್ಲಿ ಜನರಿಗೆ ಗೊತ್ತಾಗ್ತಾ ಇದೆ. ಈ ಸರಿ ಮಾತ್ರ ನಿಮ್ದು ಇಲ್ಲಿ ನಡೆದಿಲ್ಲ ಎಂಬ ಮಾತು ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ರೈತರು ಸತತ 4 ವರ್ಷಗಳಿಂದ ಅತಿವೃಷ್ಟಿ, ಅನಾವೃಷ್ಟಿ ಮತ್ತು
ರೈತರು ಬೆಳೆದಂತ ಬೆಳೆಗಳಿಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ನಮ್ಮ ದೇಶದ ಜನಸಂಖ್ಯೆ 140 ಕೋಟಿವರೆಗೆ ಬಂದಿದೆ. ಆದ್ರೆ ದೇಶದಲ್ಲಿರ್ತಕ್ಕಂಥ ಪ್ರತಿ ಒಬ್ಬರು ಯಾರು ಇವತ್ತು ಉಪವಾಸ ಇದೀವಿ ಅಂತ ಯಾರು ಹೇಳ್ತಾ ಇಲ್ಲ. ಯಾಕಂದ್ರೆ ರೈತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಊಟ ಹಾಕುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾನ. ಅದು ರೈತನ ತಾಕತ್ತು. ಎಷ್ಟು ಬೆಳೆದ್ರು ಕೂಡ ಇವತ್ತು ರೈತನ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ. ಆ ಕಾರಣ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಏನು ಈಗಿರುವಂತಹ ಸಹಕಾರಿ ಇರ್ಬೋದು, ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡ್ಬೇಕಾ ಇಲ್ಲ? ಆ ಕಾರಣ ಇವತ್ತು ಕೇಂದ್ರ ಸರ್ಕಾರ 8 ವರ್ಷಗಳಲ್ಲಿ 10,90,000 ಕೋಟಿ ಕಾರ್ಪೊರೇಟ್ ಕಂಪನಿಗಳು ಮತ್ತು ಉದ್ಯಮಿಗಳ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಆದ್ರೆ ರೈತರ ಸಾಲ ಮನ್ನಾ ಮಾಡ್ರಂದ್ರೆ ಅವರಿಗೆ ಆರ್ಥಿಕ ಪರಿಸ್ಥಿತಿ ಬರ್ತದೆ. ಇದು ಸರ್ಕಾರಕ್ಕ ಕಷ್ಟ ಪರಿಸ್ಥಿತಿ ಅಂತ ಹೇಳ್ತಾ ಇದಾರ. ಆ ಕಾರಣ ನಾವು ಹೇಳ್ತಾ ಇದ್ವಿ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನೀವು ಉದ್ಯಮಿಗಳ ಸಾಲ ಮನ್ನಾ ಮಾಡ್ತೀರಿ. ಆ ಕಾರಣ ದೇಶಕ್ಕೆ ಅನ್ನ ಹಾಕುವ ರೈತನ ಸಾಲ ಸಂಪೂರ್ಣ ಮನ್ನಾ ಮಾಡಲೇಬೇಕಂತ ಇವತ್ತು ಘಂಟಾಘೋಷವಾಗಿ ಹೇಳ್ತಾ ಇದೀವಿ. ರೈತರು ಬೆಳೆದಂತ ಬೆಳೆಗಳಿಗೆ ಇವತ್ತು ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಖರೀದಿ ಮಾಡ್ತಾ ಇದ್ದಾರ. ಆ ಕಾರಣ ಸರ್ಕಾರ ಖರೀದಿ ಕೇಂದ್ರಗಳನ್ನು ವರ್ಷ ಪೂರ್ತಿ ತೆಗಿಬೇಕು. ರಜೆ ದಿನಗಳನ್ನು ಹೊರತುಪಡಿಸಿ ವರ್ಷ ಪೂರ್ತಿ ತೆಗಿಬೇಕು. ರಿವಾಲ್ವಿಂಗ್ ಫಂಡ್, ಆವರ್ತ ನಿಧಿ, ಅದಕ್ಕೆ 10,000 ಕೋಟಿ ನಿಗದಿ ಮಾಡಬೇಕು ಸರ್ಕಾರ. ಮಾಡಿದಾಗ ಮಾತ್ರ ವರ್ಷ ಪೂರ್ತಿ ರೈತರು ಬೆಳೆದಂತ ಬೆಳೆಗಳನ್ನು ಖರೀದಿ ಮಾಡಕ್ಕಾಗ್ತದೆ. ಆ ಕಾರಣ ಸರ್ಕಾರ ಆವರ್ತ ನಿಧಿಗೆ 10,000 ಕೋಟಿ ನಿಗದಿ ಮಾಡಬೇಕು. ಸತತ 4 ವರ್ಷಗಳಿಂದ ಅತಿವೃಷ್ಟಿಗೆ ರೈತರ ಬೆಳೆದಂತ ಬೆಳೆಗಳು ಹಾನಿ ಆಗಿದ್ದಾವೆ. 2019ರಲ್ಲಿ 1 ಲಕ್ಷ ಕೋಟಿ ನಷ್ಟ ಆಗಿತ್ತು. ಆದ್ರೆ ಕೇಂದ್ರ ಸರ್ಕಾರ ರೈತರ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಆದ್ರೆ ರಾಜ್ಯ ಸರ್ಕಾರ ಇಲ್ಲ, ಕರ್ನಾಟಕದಲ್ಲಿ 50,000 ಕೋಟಿ ಬೆಳೆ ಹಾನಿ ಆಗಿದೆ ಅಂತ ಕೇಂದ್ರ ಸರ್ಕಾರಕ್ಕ ಮನವಿ ಸಲ್ಲಿಸಿತು. ಆದ್ರೆ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿದ್ದೆಷ್ಟು? ಬರೀ 4,200 ಕೋಟಿ. ಅಂದ್ರೆ ಇವರೇನು ದಾನ ಧರ್ಮ ಕೊಡ್ತದ್ರ? ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಿಂದ ವರ್ಷಕ್ಕ 4 ಲಕ್ಷ ಕೋಟಿ ತೆರಿಗೆ ಹಣ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ಇದೇನು ಇವ್ರು ಮನೆಯಿಂದೇನು ಯಾರು ಕೊಡ್ತಾ ಇಲ್ಲ. ಆದ್ರೆ ರೈತರಿಗೆ ಸ್ಪಂದಿಸುವಂತ ಕೆಲಸ ಈ ಸರ್ಕಾರಗಳು ಮಾಡಬೇಕು. ಆದ್ರೆ ಈ ಸರ್ಕಾರಗಳು ಈ ಕೆಲಸ ಮಾಡ್ತಾ ಇಲ್ಲ. ಇದು ದುರಾದೃಷ್ಟದ ಸಂಗತಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ಬೇಕಂತ ಹೇಳ್ತಾ ಇವತ್ತು NDRF, SDRF ರಾಷ್ಟ್ರೀಯ ವಿಪತ್ತು ನಿಧಿ, ಇದಕ್ಕೆ ಸರ್ಕಾರಗಳು 25,000 ಕೋಟಿ ತೆಗೆದಿಡ್ಬೇಕಂತ ಇವತ್ತು ಹೇಳಕ್ ಇಷ್ಟಪಡ್ತಾ ಇದೀವಿ. ಯಾಕಂದ್ರೆ ನೀವು ಅತಿವೃಷ್ಟಿ ಆದಾಗ ಬರ್ತೀರಿ, ಆ ಜಿಲ್ಲೆಗೆ 2 ಕೋಟಿ, ಈ ಜಿಲ್ಲೆಗೆ 2 ಕೋಟಿ ಅಂತ ಹೇಳಿ ಅದು ರೈತರ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡ್ತಾ ಇದ್ರಿ. ಆ ಕಾರಣ ಅದು ಆಗಬಾರ್ದು. ನಮ್ಮ ಧರ್ಮಸಾಗರ ಇರ್ಬೋದು, ಬೈಲದಗೇರಿ ಇರ್ಬೋದು, ಕೊಟ್ಟಿಗೆನಾಳು, ಗಾದಿಗನೂರು, ಗುಂಡ್ಲದಗೇರಿ, ಕಾಕ್ವಾಡ್ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಪಂಪ್ ಸೆಟ್ಗಳಿಗೆ ಸರಿಯಾಗಿ ವಿದ್ಯುತ್ ಸಿಗ್ತಾ ಇಲ್ಲ. ಯಾವ ಕಾರಣ ಅಂದ್ರೆ ಇವತ್ತು ಕಾಮಲಾಪುರ, ತಪ್ರೆ, ಸಂಕ್ಲಾಪುರದಿಂದ ಇವತ್ತು ರೈತರಿಗೆ ಮತ್ತು ಆ ಹಳ್ಳಿಗಳಿಗೆ ಕರೆಂಟ್ ವಿದ್ಯುತ್ ಸಂಪರ್ಕ ಇದೆ. ಆ ಕಾರಣ ನಾವು ಹೇಳ್ತಾ ಇದೀವಿ, ಇವತ್ತು ಬೈಲೇತ್ಗೇರಿ ಹತ್ರ KEB 2 ಎಕರೆ ಖರೀದಿ ಮಾಡಿದ್ದಾರೆ. ಕೂಡಲೇ ಅಲ್ಲಿ 110 kV ಸಬ್ಸ್ಟೇಷನ್ ಅನ್ನು ನಿರ್ಮಾಣ ಮಾಡ್ಬೇಕಂತಪ್ಪ. ಹೊಸಪೇಟೆಯ ರೈತರು ಸುಮಾರು 5 ರಿಂದ 6 ಲಕ್ಷ ಟನ್ ಕಬ್ಬನ್ನು ಬೆಳೀತಾ ಇದ್ದಾರೆ. ಆದ್ರೆ 8 ವರ್ಷಗಳ ಹಿಂದೆ ಇಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆ ಮುಚ್ಚಿದೆ. ಆದ್ರೆ ಇಲ್ಲಿರ್ತಕ್ಕಂಥ ರೈತರು ಅತಿ ಸಣ್ಣ ರೈತರು ಇರೋದು. ಯಾಕಂದ್ರೆ ಇಲ್ಲಿ 10 ಎಕರೆ 1 ಎಕರೆ ಇರ್ತಕ್ಕಂಥ ರೈತರೇ ಬಹಳ ಇದ್ದಾರೆ. ಆ ಕಾರಣ
ಈ ಹೊಸಪೇಟೆ ಭಾಗದಲ್ಲಿ ನೂತನ ಸಕ್ಕರೆ ಕಾರ್ಖಾನೆ ನಿರ್ಮಾಣ ಮಾಡಬೇಕು. ಸಹಕಾರ ಸಾಗರದಲ್ಲೇ ಆಗಲಿ ಮತ್ತು ಸರ್ಕಾರದ ಸ್ವಾಮ್ಯದಲ್ಲಾಗಲಿ ಇಲ್ಲಿ ನೂತನ ಸಕ್ಕರೆ ಕಾರ್ಖಾನೆಯನ್ನು ನಿರ್ಮಾಣ ಮಾಡ್ಬೇಕಂತ ಹೇಳ್ತಾ ಇದೀವಿ. ಏನು ಪಾಪಿನಾಯಕನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ತಿರ ಇರತಕ್ಕಂತ ಚೆಟ್ಟಿಕೆರೆ ಹೋಗುವ ರಸ್ತೆಯಲ್ಲಿ ಅಂಡರ್ ಪಾಸ್ ನಿರ್ಮಾಣ ಮಾಡಬೇಕು. ಯಾಕಂದ್ರೆ ಇವಾಗ ಸತತ ಪಾಪನಾಯಕನಹಳ್ಳಿ ಗ್ರಾಮದ ರೈತರು ಮತ್ತು ನಾವು ಇಲ್ಲಿ ಅಂಡರ್ ಪಾಸ್ ನಿರ್ಮಾಣ ಆದ್ರೆ ಏನು ಮುಂದೆ ಹೋಗಿರ್ತಕ್ಕಂಥ ಎಲ್ಲರ ಗದ್ದೆಗಳಿಗೆ ಹೊಲಗಳಿಗೆ ಹೋಗುವಂತ ಅನುಕೂಲ ಆಗ್ತದೆ. ಆ ಕಾರಣ ಅಂಡರ್ ಪಾಸ್ ನಿರ್ಮಾಣ ಮಾಡಲೇಬೇಕಂತ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಏನು ವಿದ್ಯುತ್ ತಂತಿಗಳು ಹೋಗಿದ್ದಾವೆ. ಆ ವಿದ್ಯುತ್ ತಂತಿ ಸುಮಾರು 60ರಿಂದ 62 ವರ್ಷಗಳಾಯ್ತು. ಆ ತಂತಿಗಳು ಸವಕಳಿಯಾಗಿ ಇವತ್ತು ಗದ್ದೆಗಳಲ್ಲಿ ಮತ್ತು ತೋಟದಲ್ಲಿ ಅಲ್ಲಲ್ಲಿ ಕಟ್ಟಾಗಿ ಬೀಳ್ತದವ. ಮೊನ್ನೆ ಒಂದು 15ರಿಂದ 20 ದಿನದ ಕೆಳಗಡೆ ಬೈಲತ್ಗೆರೆಯಲ್ಲಿ ಒಬ್ಬ ಯುವ ರೈತ ಯರಿಸ್ವಾಮಿ ಎಂಬ ಯುವ ರೈತ ತೋಟದ ಮನೆಯಲ್ಲಿ ಕೆಲಸ ಮಾಡ್ತಿದ್ರೆ ಅವತ್ತು ಏಕಾಏಕಿ ಆ ಸೌಕಳಿ ಆಗಿರ್ತಕ್ಕಂಥ ವಿದ್ಯುತ್ ತಂತಿ ಹರಿದು ಆ ರೈತ ಯರಿಸ್ವಾಮಿ ಮೇಲೆ ಬಿದ್ದು ಆ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಆದ್ರೆ ಇಲ್ಲಿಯವರೆಗೂ ಕೆವಿ ಅಧಿಕಾರಿಗಳು ಅದರ ಬಗ್ಗೆ ಗಮನ ಹರಿಸಿಲ್ಲ ಮತ್ತು ಏನು ಮೃತನ ಕುಟುಂಬಕ್ಕೆ ಸಿಗಬೇಕಾದಂತ ಪರಿಹಾರ ಸಿಕ್ಕಿಲ್ಲ. ಆ ಕಾರಣ ನಾವು ಹೇಳ್ತಾ ಇದ್ದೀವಿ, ಕೆಬಿ ಅಧಿಕಾರಿಗಳು ಕೂಡಲೇ ಅವರಿಗೆ ಬರಬೇಕಾದಂತ ಸರ್ಕಾರದ ಅನುದಾನವನ್ನು ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಇನ್ನು ಹೊಲಗದ್ದೆಗಳಲ್ಲಿ ಈ ಹಿಂದೆ ಅಳವಡಿಸಿರುವ ವಿದ್ಯುತ್ ಕಂಬ ಹಾಗೂ ತಂತಿಗಳನ್ನ ಹಂತ ಹಂತವಾಗಿ ಬದಲಿಸಲು ಜೆಸ್ಕಾಂ ಸಂಸ್ಥೆಯೊಂದಿಗೆ ಸಭೆ ನಡೆಸಿ ನಿರ್ಧರಿಸಲಾಗುವುದೆಂದು ಸಹಾಯಕ ಆಯುಕ್ತ ಸಿದ್ದರಾಮೇಶ್ ರವರು ಈ ವೇಳೆ ಭರವಸೆ ನೀಡಿದರು. ಏನು ಅಹವಾಲುಗಳಿದ್ದಾವನ್ನೆಲ್ಲನೂ ಕೇಳಿಸ್ಕೊಂಡಿದ್ದೇನೆ. ಜೊತೆಗೆ ಮತ್ತು ಲಿಖಿತವಾಗಿ ನಮಗೆ ಮನವಿಯನ್ನ ಕೊಟ್ಟಿದ್ದೀರಿ. ಆ ಎಲ್ಲ ಮನವಿಗಳು ಅತ್ಯಂತ ನೈಜವಾಗಿದ್ದಾವೆ. ತಮ್ಮ ಸಮಸ್ಯೆಗಳು ನಮ್ಗೆಲ್ಲರಿಗೂ ಅರ್ಥ ಆಗಿದ್ದಾವೆ. ಇದರಲ್ಲಿ 2 ವಿಷಯ ಇದೆ. ಒಂದು, ಸರ್ಕಾರದ ಮಟ್ಟದಲ್ಲಿ ಸಾಲ ಮನ್ನಾ ಮಾಡುವಂತದ್ದು, ಕೆಲವೊಂದು ಪಾಲಿಸಿ ಮ್ಯಾಟರ್ಗಳಿದ್ದಾವೆ. ಕೆಲವೊಂದು ಜಿಲ್ಲಾ ಅಧಿಕಾರಿಗಳ ಅಂತರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನು ಎಲೆಕ್ಟ್ರಿಸಿಟಿದು ಫೀಡರ್ ಲೈನ್ ಎಕ್ಸ್ಟೆಂಡ್ ಮಾಡೋದಾಯ್ತು ಮತ್ತು ಅನ್ಇಂಟರ್ಪ್ಟೆಡ್ ಪವರ್ ಸಪ್ಲೈ ಮಾಡುವಂತದ್ದಾಯ್ತು, ಹೆಚ್ಚಿನ ವಿದ್ಯುತ್ ಅನ್ನ ಸಂಪರ್ಕವನ್ನು ನೀಡುವಂತದ್ದಾಯ್ತು ಮತ್ತು ವಿಶೇಷವಾಗಿ ಬಹಳ ಜನರದ್ದು ಸಮಸ್ಯೆ ಇದೆ, ಏನು ಚಿರತೆ ಕರಡಿ ಹಾವಳಿಗಳು ಇದಾವೆ ಅನ್ನೋದು. ಇವು ಕೆಲವೊಂದು ವಿಚಾರಗಳು ನಮ್ಮ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿನೇ ಬಗೆಹರಿಸಲಿಕ್ಕೆ ನಮಗೆ ಅವಕಾಶಗಳಿದ್ದಾವೆ. ಈ ತಮ್ಮ ಎಲ್ಲ ಮನವಿಗಳನ್ನ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೇವೆ. ಪರಿಶೀಲನೆ ಮಾಡಿಬಿಟ್ಟು ಸಾಧ್ಯವಾದ್ರೆ ಈಗಿಂದನೇ ಕೂಡಲೇ ಎಲ್ಲ ಇಲಾಖೆಗಳ ಜೊತೆಗೆ ಜಿಲ್ಲಾಧಿಕಾರಿಗಳ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡಿ ಸಾಧ್ಯವಾದ್ರೆ ತಮ್ಮನ್ನು ಸಹ ನಾವು ಆಹ್ವಾನ ಮಾಡ್ತೇವೆ. ಎಲ್ಲೆಲ್ಲಿ ಸಮಸ್ಯೆಗಳಿದೆ ಆ ಭಾಗದ ರೈತ ಮುಖಂಡನ ಆಹ್ವಾನ ಮಾಡಿ ಆದಷ್ಟು ಬೇಗ ತಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಾವು ಒಂದು ಪರಿಹಾರ ಕಂಡುಕೊಳ್ಳುವಂತ ವ್ಯವಸ್ಥೆ ಮಾಡ್ತೇವೆ. ಮತ್ತು ಇದನ್ನ ನಾವು ತಗೊಂಡು ಮತ್ತು ಈ ರಾಜ್ಯ ಸರ್ಕಾರಕ್ಕೂ ಸಹ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಈ ಒಂದು ಬೇಡಿಕೆಯನ್ನ ನಾನು ಕಳಿಸ್ಕೊಡ್ತೇನೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಸಚಿವ ಆನಂದ್ ಸಿಂಗ್ ರವರು ಬೇಡಿಕೆಗಳು ಸರ್ಕಾರದ ಮಟ್ಟದ್ದಾಗಿದ್ದು ರೈತರ ಬೇಡಿಕೆಗಳನ್ನ ಈಡೇರಿಸುವಂತೆ ನಿಮ್ಮಗಳ ಧ್ವನಿಯಾಗಿ ಸರ್ಕಾರದ ಗಮನಕ್ಕೆ ತರಲಾಗುವುದೆಂದು ಸಚಿವ ಆನಂದ್ ಸಿಂಗ್ ರವರು ಈ ವೇಳೆ ಭರವಸೆ ನೀಡಿದರು. ಅದೇ ರೀತಿ ಐಎಸ್ಆರ್ ಕಾರ್ಖಾನೆ ಮುಚ್ಚಲು ನಾನು ಕಾರಣನಲ್ಲ, ಬದಲಾಗಿ ಕಾರ್ಖಾನೆಯ ಮಾಲೀಕರೇ ಕಾರಣ. ನಿಜವಾದ ಸಂಗತಿ ಹೊಸಪೇಟೆ ರೈತ ಸಂಘಕ್ಕೆ ಹಾಗೂ ಕಬ್ಬು ಬೆಳೆಗಾರರಿಗೆ ಗೊತ್ತಿದೆ. ಯಾರೋ ರಾಜಕೀಯ ಲಾಭ ಪಡೆಯಲು ನನ್ನ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆಂದರು. ಯಾಕಂದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳು ಹೇಳಿದೆಯಾ, ನಿನ್ನ ಧ್ವನಿ ಆಗಿ ನಾನು ನಿನ್ನ ಜೊತೆಗೆ ರೈತರ ಜೊತೆಗೆ ಖಂಡಿತವಾಗ್ಲೂ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸ ನಾನು ಮಾಡ್ತೀನಿ. ಯಾಕಂದ್ರೆ ಇವತ್ತು ಕೆರೆಗಳ ಬಗ್ಗೆ ಹೇಳಿದ್ರಿ, ಖಂಡಿತವಾಗ್ಲೂ ಕೆರೆಗಳ ಬಗ್ಗೆ ಅದನ್ನ ಹಾಗೆ ಪರಿಶೀಲನೆ ಮಾಡಿ ಅದನ್ನ ಸರಿಪಡಿಸಂತ ಕೆಲಸ ಮಾಡೋಣ. ಅದ್ರ ಜೊತೆಗೆ ಶೆಟ್ಟಿಕೆರೆ ಹತ್ರ ಏನೋ ಅದು ಅಂಡರ್ ಪಾಸ್ಗೆ ಖಂಡಿತವಾಗ್ಲೂ ಅದು ಮಾಡೋಣ. ಆಮೇಲೆ ಪಾಪ ಯಾವುದೋ ರೈತ ಜೀವ ಕಳ್ಕೊಂಡನ, ಅದಕ್ಕೆ ಪರಿಹಾರ ಕೊಡಬೇಕು, ಅದಕ್ಕೂ ಮಾಡೋಣ. ಈಗ ಇಡೀ ವಿಜಯನಗರ ಜಿಲ್ಲೆನಲ್ಲಿ ಸೋಕಳೆ ಆಗ್ಬಿಟ್ಟೈತೆ, ತಂತಿ ಅಂದ್ರೆ ಸರ್ಕಾರದ ಗಮನಕ್ಕೆ ತರ್ತೀನಿ. ಯಾಕಂದ್ರೆ ಅವ್ರಿಗೆಲ್ಲ ಸಾವಿರಾರು ಕೋಟಿಗಳು ಅನುದಾನ ರೀತಿಯಲ್ಲಿ ತಮ್ಮ ಬೇಡಿಕೆ ಅದರಲ್ಲಿ ಖಂಡಿತವಾಗ್ಲೂ ಯಾವುದೇ ತಪ್ಪು ಅಂತ ಹೇಳಲ್ಲ. ಆಮೇಲೆ 8 ವರ್ಷ ಆಯಿತು,
ಇವತ್ತು ಸಕ್ಕರೆ ಕಾರ್ಖಾನೆ ಬಂದಾಗಿದೆ. ಬಹಳಷ್ಟು ಜನ ತಮ್ಮ ರೈತರಿಗೆ ಆನಂದ್ ಸಿಂಗ್ಗೆ ಬಂದ್ ಮಾಡೋಣ ಅಂತ ಹೇಳಿ, ನಾನು ಖಂಡಿತವಾಗ್ಲೂ ಆ ರೀತಿ ಕೆಲಸ, ನಾನು ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಅಂತ ರಾಜಕೀಯ ಮಾಡೋದು ಇಲ್ಲ, ನನಗೆ ಅವಶ್ಯಕತೆನೂ ಇಲ್ಲ. ನನಗೇನು ಅವಶ್ಯಕತೆ ಇದ್ರೆ ಇವತ್ತು ರೈತ ಸಂಘದ ಅಧ್ಯಕ್ಷರು ಇಲ್ಲೇ ಇದ್ದಾರೆ ನೋಡಿ, ಇಲ್ಲೇ ಇದ್ದಾರೆ. ನಾನು ಸುಮಾರು ಸುಪ್ರೀಂ ಕೋರ್ಟಿಗೆ ಹೋಗೋವರೆಗೆ, ನೀವೆಲ್ಲ ಇದ್ದೀರಲ್ಲ, ಸುಪ್ರೀಂ ಕೋರ್ಟಿಗೆ ಹೋಗೋವರೆಗೆ ರೈತರಿಗೆ ನಾನು ಅಟಾರ್ನಿ ಜನರಲ್, ಇವತ್ತು ಮುಕುಲ್ ರೋಹಿತ್ಗೆ ಯಾರು ಇವತ್ತು ನಮ್ಮ ಭಾರತ ದೇಶದ ಒಂದು ನ್ಯಾಯಾಧೀಶರಾಗಿ ಅಟಾರ್ನಿ ಜನರಲ್ ಅಂತ ಕೆಲಸ ಮಾಡಿದಂಥ ವಕೀಲರಿಗೆ ನಾನು ಇಟ್ಟಿದ್ದೆ ನಿಮ್ಮ ರೈತರ ಪರವಾಗಿ. ಅವರು ಒಂದು ವಿಸಿಟ್ಗೆ 25 ಲಕ್ಷ ತಗೊಳ್ತಾರೆ. ಬೇಕಾದ್ರೆ ಕೇಳ್ರಿ ನಿಮ್ಮ ರೈತ ಮುಖಂಡರಿಗೆ ಯಾರಿಗಾದ್ರು. ಫ್ಯಾಕ್ಟ್ರಿ ಬಂದಾಗಿರೋದು ಅದಕ್ಕೋಸ್ಕರ ಆರ್ಥಿಕವಾಗಿ ಅವನು BRF ಏನು PCR ಅಂತಾರಲ್ಲ, BRF ಏನು ಬ್ಯಾಂಕಿಗೆ ಹಾಗೆ ಅವನಿಗೆ ನಡ್ಸೋಕೆ ಅವನ ಕೈಯಿಂದ ಆಗಿಲ್ಲ. ಡಿಫಾಲ್ಟ್. ಇವತ್ತು ಸಹಕಾರ ಯಾರಪ್ಪ ಸಹಕಾರ ಮಾಡೋದು? ಸಹಕಾರ ಸಂಘಗಳು ಯಾರು ಮಾಡೋದು? ನೀವೇ ರೈತರಲ್ಲ, ಮಾಡ್ರಲ್ಲ. ನೀವು ರೈತರೆಲ್ಲ ಸೇರಿ ಒಂದು ಸಹಕಾರ ಸಂಘ ಕಟ್ರಿ. ನಾನು BDCC ಬ್ಯಾಂಕ್ ಅಧ್ಯಕ್ಷನಾಗಿದ್ದೀನಿ, ಎಲ್ಲಿವರೆಗೆ ಇರ್ತೀನಿ ಗೊತ್ತಿಲ್ಲ. ಖಂಡಿತವಾಗ್ಲೂ ನೀವು ಅಪ್ಲಿಕೇಶನ್ ಕೊಟ್ಟು ತೆಗಿರಲ್ಲ ಫ್ಯಾಕ್ಟ್ರಿ, ಬಾರ್ಡೇ ವ್ಯವಸ್ಥೆಗಳು ಇದಾವ. ಸರ್ಕಾರದ ಸಕ್ಕರೆ ಕಾರ್ಖಾನೆಗಳು ಹಾಕಿರ್ತಕ್ಕಂಥದ್ದು ಯಾವ್ದು ಮೈ ಶುಗರ್ಸು ಏನೋ ಅದು ಒಂದು ಬಿಟ್ರೆ ಬೇರೆ ಯಾವ್ದಾದ್ರು ಆಯ್ತಾ? ಅದು ಯಾವುದೋ 1, 2 ಇದಾವಪ್ಪ ಸರ್ಕಾರ ಹಾಕಿರ್ತಕ್ಕಂಥದ್ದು. ಸಹಕಾರ ಸಂಘಗಳು ಯಾಕೆ ಇದಾವೆ? ರೈತರಿಗೆ ಅನುಕೂಲ ಆಗಂತ ಹೇಳಿನೇ ಅಲ್ಲ ಸಹಕಾರ ಸಂಘಗಳು ಇರೋದು. ಎಲ್ಲರೂ ಎಲ್ಲ ರೈತರು ಸೇರಿ ಶೇರ್ಸ್ ಅಪ್ಲಿಕೇಶನ್ ಮಾಡಿ ಒಂದು ಸಹಕಾರ ಸಂಘದಿಂದ ವತಿಯಿಂದ ಕೊಡ್ರಿ. ನಾನು BDCC ಬ್ಯಾಂಕ್ ಅಧ್ಯಕ್ಷನೇ ಇದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಪೆಕ್ಸ್ ಬ್ಯಾಂಕಿಂದನೂ ನಾವು ಹಣಕಾಸಿನ ವ್ಯವಸ್ಥೆ ಮಾಡೋಣ. ಖಂಡಿತವಾಗ್ಲೂ ರೈತರಿಗೆ ಯಾವುದೇ ಸರ್ಕಾರಗಳು ಬಂದ್ರೂ ರೈತರಿಗೆ ಕಡೆಗಣಿಸ್ತಾ ಇದೆ ಅನ್ನೋ ಒಂದು ವಿಷಯಗಳು ಎಲ್ಲರೂ ರೈತರು ಹೋರಾಟದ ಸಂದರ್ಭದಲ್ಲಿ ಹೇಳ್ತಾರೆ. ಆದರೆ ನಿಜವಾಗ್ಲೂ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ, ಯಾಕಂದ್ರೆ ನಾವು ಬರೇ ಭಾಷಣದಲ್ಲಿ ಹೇಳ್ತೀವಿ ರೈತ ದೇಶದ ಬೆನ್ನೆಲುಬು ಅಂತ ಹೇಳಿ. ಆ ಬೆನ್ನೆಲುಬಿಗೆ ಯಾವ ಸರ್ಕಾರಗಳು, ಯಾವ ಪಕ್ಷಗಳು, ಯಾವ ನಾಯಕರು ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಇವತ್ತು ಯಾವುದೋ ಖಾಸಗೀಕರಣ ಮಾಡ್ತಾ ಇದ್ದೀರಿ ಅಂತ ಹೇಳಿ ಏನೋ ಹೇಳಿದ್ರೆ ಖಂಡಿತವಾಗ್ಲೂ ಆ ಥರ ಮಾಡಲಿಕ್ಕೆ ಹೋದರೆ ಖಂಡಿತವಾಗ್ಲೂ ನಾನು ಅದ್ರ ವಿರುದ್ಧವಾಗಿ ಇರ್ತೀನಿ. ನಾನು ಸರ್ಕಾರದ ಗಮನಕ್ಕೆ ತರ್ತೀನಿ. ಯಾಕಂದರೆ ರೈತರಿಗೆ ಸಿಗಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಖಂಡಿತವಾಗ್ಲೂ ಸಿಗಲೇಬೇಕು. ಇವತ್ತು ರಾಜಕೀಯವಾಗಿ ಬಂದು ಇಲ್ಲಿ ಬಹಳಷ್ಟು ಜನ ಆನಂದ್ ಸಿಂಗು ಫ್ಯಾಕ್ಟ್ರಿ ಬಂದ್ ಮಾಡ್ಯಾರ, ಅವ್ರ ದಣಿ ಸಿಕ್ಕಿದ್ದ, ಬಾರಪ್ಪ ಬಂದು ಹೇಳು ಯಾರು ಬಂದ್ ಮಾಡ್ಯಾರಂದ್ರೆ ಬರ್ತೀನಿ ಅಂತ ಹೇಳ್ಯಾರ ಹೊಸಪೇಟೆಗೆ. ನಾನೇ ಹೇಳಿದ್ದೀನಿ, ನಾನು ಆರ್ಥಿಕವಾಗಿ ನನಗೆ ನಡ್ಸೋಕ್ಕಾಗಿಲ್ಲ ಅಂತೇಳಿ ನಾನು ಬಂದ್ ಮಾಡ್ಕೊಂಡಿರೋದು. ಆನಂದ್ ಸಿಂಗಿಗೆ ಏನೇ ಹೇಳಿದ್ರು, ಆನಂದ್ ಸಿಂಗು ಫ್ಯಾಕ್ಟ್ರಿ ತಗೋಬೇಕಂತ ಹೇಳಿ ಅದನ್ನ ಬಂದ್ ಮಾಡಿಸಿ ತಾನು ಫ್ಯಾಕ್ಟ್ರಿಗೆ ಯಾಕೆ ಹಾಕಿಲ್ಲಪ್ಪ? 8 ವರ್ಷ ಆಯ್ತು, ಆನಂದ್ ಸಿಂಗ್ ಯಾಕೆ ಹಾಕಿಲ್ಲ ಫ್ಯಾಕ್ಟ್ರಿ? ಅದು ಸೋಕಳೆ ಹಿಡಿದು ಬಿಟ್ಟೈತಿ. ಹೆಂಗ ತಂತಿ ಸೋಕಳೆ ಹಿಡಿದೈತಿ ಅಂತ ಹೇಳಿದಲ್ಲ, ಫ್ಯಾಕ್ಟ್ರಿನೇ ಸೋಕಳೆ ಹಿಡಿದು ಬಿಟ್ಟೈತಿ. ಅದು 1,000 ಟನ್ನು ಕೃಷಿ ಮಾಡೋ ಕೆಪಾಸಿಟಿ ಇಲ್ಲ ಅದರಲ್ಲಿ. ಈಗ ಆದ್ರೂ ನಾನು ಜನಪ್ರತಿನಿಧಿಯಾಗಿ ಅನೇಕ ಶುಗರ್ ಫ್ಯಾಕ್ಟ್ರಿ ದಣಿಗಳಿಗೆ ನಾನು ಸಂಪರ್ಕ ಮಾಡಿ, ಯಾರು ಶಾಮನೂರು ದಣಿಗಳಿಗೆ ಅವರಿಗೆ ಫೋನ್ ಮಾಡಿ ಬಹಳಷ್ಟು ಹೇಳಿದೆ, ನಾವು ಬರ್ರಿ ನೀವು ಫ್ಯಾಕ್ಟ್ರಿಗೆ, ನಾವು ಜಾಗ ಕೊಡ್ತೀವಿ, ಅದು ಕೊಡ್ತೀವಿ, ಎಲ್ಲ ವ್ಯವಸ್ಥೆ ಎಷ್ಟು ಸಾಧ್ಯ ಆಗುತ್ತೆ ಕೊಡ್ತೀವಿ ಅಂತ. ಕೊನೆಗೆ ಈಗ ಯಾರು GM ಸಿದ್ದೇಶ್ವರ್ ಅವರು ಫ್ಯಾಕ್ಟ್ರಿ ಅವ್ರಿಗೆ ಖಂಡಿತವಾಗ್ಲೂ ಎಷ್ಟು ಸಾಧ್ಯ ಆಗುತ್ತೋ ಫೆಬ್ರವರಿ ಎಂಡಿಗೆ ನಾವು ಖಂಡಿತವಾಗ್ಲೂ ಅಡಿಗಲ್ಲು ಹಾಕ್ತೀವಿ ಅನ್ನೋದು ವಿಶ್ವಾಸ, ನಂಬಿಕೆ ಇದೆ. ಏನೋ ಒಂದು 4 ದಿವಸ ಹೆಚ್ಚು ಕಡಿಮೆ ಖಂಡಿತವಾಗ್ಲೂ ಹೊಸಪೇಟೆಗೆ ಹೊಸ ಕಾರ್ಖಾನೆ ಸುಮಾರು ಒಂದು ದಿವಸಕ್ಕೆ 5,000 ಟನ್ ಕೃಷಿ ಮಾಡುವಂಥ ಕೆಪಾಸಿಟಿಯ ಕಾರ್ಖಾನೆ ಬಂದೇ ಬರುತ್ತೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತೀನಿ. ಈಗ ಅದಕ್ಕೆ ಸ್ಥಳನೂ ಎಲ್ಲಿ ನಮ್ಮ ಕಾರಿಗ್ನೂರು ರೋಡ್ನಲ್ಲಿ, ಅಂದರೆ ಕಾಮಲಾಪುರ, ನಮ್ಮ ಈ ಭಾಗದ ರೈತರಿಗೆ ಹೊಸೂರು, ಈ ಕಡೆ ಭಾಗದ ಹಂಪಿ ಎಲ್ಲರಿಗೆ ಅನುಕೂಲ ಆಗಲಿ ಅಂತೇಳಿ ಕನೆಕ್ಟಿವಿಟಿನಲ್ಲಿ ಇವತ್ತು ಅಲ್ಲಿ ಜಾಗವನ್ನು ನಾವು ಆಯ್ಕೆ ಮಾಡಿದ್ದೀವಿ. ಆ ಜಾಗ ಕೊಡಬಾರ್ದು ಅಂತೇಳಿ ಕೆಲವು ಸಂಘಟನೆಗಳು ಅದಕ್ಕೂ ಹೋರಾಟ ಮಾಡಿದ್ರು. ಈ ಕಡೆನೂ ನಂದೇ ಕಾಪಾಡ, ಈ ಕಡೆನೂ ಕಾಪಾಡ. ನೀವು ಬಂದಾಗ ಹಿಂಗೆ ಕೊಡ್ತೀನಿ, ಅವ್ರು ಬಂದಾಗ ಹಿಂಗೆ ಕೊಡ್ತೀನಿ, ಅಷ್ಟೇ. ಇನ್ನೇನು ಮಾಡೋಣ? ಎಲ್ಲವೂ ಅವಶ್ಯಕತೆ ಇರೋದು. ಅವ್ರು ಕೇಳ್ತಾ ಇರೋದ್ರಲ್ಲಿ ತಪ್ಪಿಲ್ಲ. ಜನರಿಗೆ ವಾಸ ಮಾಡೋಕ್ಕೆ ನಿವೇಶನಗಳಿಲ್ಲ. ಈಗ ರೈತರಿಗೆ ಖಂಡಿತವಾಗ್ಲೂ ಶುಗರ್ ಫ್ಯಾಕ್ಟ್ರಿ ಬಹಳ ಕಷ್ಟ ಐತೆ. ಎರಡು ನನ್ನ ಕಣ್ಣೆ. ಈಗ ಆ 2 ಕಣ್ಣು ಹೆಂಗ ರಕ್ಷಣೆ ಮಾಡ್ಕೊಂಡು ಹೋಗ್ತೀರೋ ಅನ್ನೋದು ರೈತರು ಮತ್ತು ಆ ಕಡೆ ನಿವೇಶನ ಬೇಕಾದಂಥವ್ರು ನೋಡೋಣ. ಆದಷ್ಟು ಬೇಗ ಏನು ತಾವು ಮನವಿ ಮಾಡಿರಿ,
ಖಂಡಿತವಾಗ್ಲೂ ಬರವಣಿಗೆನಲ್ಲಿದ್ರೆ ಖಂಡಿತವಾಗ್ಲೂ ಇದಕ್ಕೆ ಸ್ಪಂದಿಸ್ತೀವಿ. ಹಂಗಾಗಿ ತಾವೆಲ್ಲ ದಯವಿಟ್ಟು ಇಲ್ಲಿಗೆ ಮುಕ್ತಾಯ ಮಾಡಿ. ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ ವಿವಿಧ ವಾರ್ಡ್ಗಳಲ್ಲಿ ಸಿಸಿ ಚರಂಡಿ ಸೇರಿದಂತೆ ಸಿಸಿ ರಸ್ತೆಗಳನ್ನು ನಿರ್ಮಿಸಲಾಗುತ್ತಿದೆ. ಅದರಲ್ಲಿ ಜಂಬುನಾಥ ರಸ್ತೆ 6ನೇ ಕ್ರಾಸ್ನಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಅತಿಕ್ರಮಣ ಕಟ್ಟಡಗಳನ್ನು ತೆರವುಗೊಳಿಸಿ 1.5 ತಿಂಗಳಾದರೂ ಈವರೆಗೂ ರಸ್ತೆ ಕಾಮಗಾರಿಯನ್ನ ಪ್ರಾರಂಭಿಸಲಾಗಿಲ್ಲ. ಇದರಿಂದ ಈ ಭಾಗದ ನಿವಾಸಿಗರು ಅತಂತ್ರ ಸ್ಥಿತಿಯಲ್ಲಿ ಬದುಕು ನಡೆಸುತ್ತಿದ್ದಾರೆ. ಹೌದು, ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ ಜಂಬುನಾಥ ರಸ್ತೆಯ 6ನೇ ಕ್ರಾಸ್ನಲ್ಲಿ ಸಿಸಿ ರಸ್ತೆ ಹಾಗೂ ಸಿಸಿ ಚರಂಡಿಯನ್ನ ನಿರ್ಮಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಿದ ಕಟ್ಟಡಗಳನ್ನು ಗುತ್ತಿಗೆದಾರರಿಂದ ತೆರವುಗೊಳಿಸಿ 1.5 ತಿಂಗಳಾಗಿದೆ. ಆದರೆ ಈವರೆಗೂ ರಸ್ತೆ ಕಾಮಗಾರಿಯನ್ನ ಪ್ರಾರಂಭಿಸಲಾಗಿಲ್ಲ. ಇದರಿಂದ ಇಲ್ಲಿನ ಜನರು ನಿತ್ಯವೂ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಗೌರ್ಮೆಂಟ್ ಬಾತ್ರೂಮ್ ಸತ ಬೀಗ ಹಾಕೊಂಡ್ ಹೋಗ್ತಾರ ಸರ್. ಎಲ್ಲ ಬಾತ್ರೂಮ್ಗಳಿಗೆ 3 ಬಾತ್ರೂಮ್ ಬಿಟ್ಟಾರ ನೋಡಿ, ಎಲ್ಲ ಹಾಕೊಂಡ್ ಹೋಗ್ಯಾರ. 2 ತಿಂಗಳಾದ ಎಲ್ಲ ಮುರಿದು ಲೆಟ್ರಿನ್ ಇಲ್ಲ, ಬಾತ್ರೂಮ್ ಇಲ್ಲ. ಎಲ್ಲಿ ಏನೋ ಗಂಡು ಮಕ್ಕಳು ಅಂದರೆ ಎಲ್ಲೇನೋ ಹೊರಗೆ ಹೋಗ್ಬೋದು, ಹೆಣ್ಮಕ್ಳು ಎಲ್ಲ ಎಲ್ಲಿ ಹೋಗ್ಬೇಕು ಹೇಳ್ರಿ. ಅದು ಏನೋ ಇದು ವ್ಯವಸ್ಥೆ ಮಾಡಿದರೆ ಬೇಸಿರ್ತೈತೆ, ಸ್ನಾನ ಮಾಡೋಕೆ ಕಷ್ಟ ಆಗ್ಬಿಟ್ಟಿದೆ ಹೆಣ್ಮಕ್ಳಿಗೆಲ್ಲ. ಇಲ್ಲಿ 1.5 ತಿಂಗಳು 2 ತಿಂಗಳಾಯ್ತು ರೀ. ಶೌಚಾಲಯ ಮತ್ತು ಆಮೇಲೆ ಸ್ನಾನ ಮಾಡೋದು ಎಲ್ಲ ಬಾತ್ರೂಮು ಟಾಯ್ಲೆಟ್ ಎಲ್ಲ ಹೊಡೆಬಡ್ದಿದ್ದಾರೆ. ಯಾಕಂದರೆ ರೋಡ್ ಕಟಿಂಗ್ ಬಂದಿದೆ ಅಂತಂದರು. ಯಾರು ರಗಣ್ಣ ಕೌನ್ಸಿಲರ್, ಇಲ್ಲಿ ರಗಣ್ಣ ಅಂತ ಬರ್ತಾರೆ. ರೋಡ್ ಕಟಿಂಗ್ ಬಂದಿದೆ ಅಮ್ಮ, ಬೇಗ ತೆಗಿಬೇಕು ನೀವು, ಇಲ್ಲಾಂದ್ರೆ ಮತ್ತೆ ಲೇಟ್ ಆಗ್ತೈತಿ ಅಂತಂದು 2 ದಿನ ನಮ್ಗೆ ಟೈಮ್ ಕೊಟ್ಟರು. ಮತ್ತು ಆಮೇಲೆ ತೆಗೆದ್ರು, ಮತ್ತೆ 15 ದಿನ ಟೈಮ್ ಕೊಟ್ಟರು, ಮತ್ತೆ ತೆಗೆದ್ರು. 2 ದಿನ ಬಿಡ್ರೋಣ ಅಂತಂದರೆ ಇಲ್ಲಮ್ಮ JCB ಬಂದು ಹೊಡೆದು ಬಿಡ್ತೈತೆ, ಜಲ್ದಿ ತೆಗಿಬೇಕು ಅಂದರು. ಅಷ್ಟು ಸ್ಟ್ರಾಂಗ್ ಆಗಿ ಮಾತಾಡಿದಾಗ ರೋಡ್ ಕಟಿಂಗು ಮಾಡಿಸ್ತೀವಿ ಅಂತ ಅಂದಮೇಲೆ ನಿಂತು ಮಾಡಿಸ್ಬೇಕು. ಈಗ ಒಂದೊಂದು ಮನೆಯಲ್ಲಿ ಬಾಣಂತಿ ಇರ್ತಾರೆ, ಗರ್ಭಿಣಿ ಇರ್ತಾರೆ, ಮತ್ತು ವಯಸ್ಸಾದವರು ವೃದ್ಧರು ಇರ್ತಾರೆ. ಅವರು ಬಾತ್ರೂಮಿಗೆ ಎಲ್ಲಿ ಹೋಗ್ಬೇಕು, ಈಗ ಕಾಲ್ಮಡಿಗೆ ಎಲ್ಲಿ ಹೋಗ್ಬೇಕು, ಮತ್ತು ಟಾಯ್ಲೆಟಿಗೆ ಎಲ್ಲಿ ಹೋಗ್ಬೇಕು, ಸ್ನಾನಕ್ಕೆ ಎಲ್ಲಿ ಹೋಗ್ಬೇಕು. ಈಗ ವಯಸ್ಸಿನಾಗಿದ್ದಾರಂದ್ರೆ ಎಲ್ಲರೂ ಹೋಗ್ತಾರೆ, ಬರ್ತಾರೆ ಹೊರಗಡೆ. ಆಮೇಲೆ ಲೆಟ್ರಿನ್ಗಳಿಗೆ ಬೀಗ ಹಾಕಿದಾರಂತ, ದೊಡ್ಡ ಬೀಗ ಹಾಕಿದಾರೆ ಅಂತ ಅಂತಾರೆ. ಆ ಬೀಗ ತೆಗಿಸ್ಬೇಕಲ್ಲ ರಗಣ ಬಂದು. ಕೌನ್ಸಿಲರ್ ಅಂದಮೇಲೆ ಎಲ್ಲ ಜವಾಬ್ದಾರಿ ತೊಗೋಬೇಕು. ಬರೀ ಟಾಯ್ಲೆಟ್ಗಳು ಬಿಳಿಸೋದು ಹೋಗ್ಬಿಡೋದು, 15 ದಿನ ತಡ್ರಮ್ಮ, ಸಾಮಾನುಗಳಿಲ್ಲ, ಬೆಂಚ್ಗಳಿಲ್ಲ ಅಂದರೆ ಹೆಂಗಾಗುತ್ತೆ ಹೇಳ್ರಿ. ಒಬ್ಬೊಬ್ರು ಮನೆಗೆ ಏನಿಲ್ಲ ಅಂದ್ರೆ 3-4 ಜನ ಹೆಣ್ಮಕ್ಳಿದ್ದಾರೆ, ವಯಸ್ಸಾದವರು ಇದ್ದಾರೆ. ಹೆಂಗೆ ಸ್ನಾನ ಮಾಡೋದು, ಎಲ್ಲಿ ಒಬ್ಬೊಬ್ಬ ಮಾಡಬೇಕು, ಎಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಒಂದು 4 ದಿನ ತಡ್ಕೊಳ್ರಮ್ಮ, ಮಾಡಿಬಿಡ್ತೀವಿ, ಎಲ್ಲ ನೀಟ್ ಆಗ್ಬಿಡ್ತೈತೆ ಅಂತ ಅಂತಾರೆ ಬಂದು. ಇಲ್ಲಂತಿಲ್ಲ, ನಾವು ಅವ್ರಿಗೆ ಸಹಕಾರ ಮಾಡಿದ್ದೀವಿ, ಅವರು ನಮಗೆ ಸಹಕರಿಸಿದ್ದಾರೆ, ಇಲ್ಲಂದಿಲ್ಲ. ಅದು 1.5 ತಿಂಗಳು 2 ತಿಂಗಳು ಬೇಕ್ರ ರೂಲ್ಸ್ ಪ್ರಕಾರವಾಗಿ. ತೆಗ್ಸೋಕ್ಕೆ 2 ತಿಂಗಳು ಬೇಕು, ಮತ್ತು ಹಾಕೋಕ್ಕೆ ಎಷ್ಟು ತಿಂಗಳು ಬೇಕಾಗುತ್ತೆ ಹೇಳ್ರಿ. ಸ್ನಾನಕ್ಕೆ ಭಾಳ ಕಷ್ಟ ಆಗೈತಿ, ಬಾತ್ರೂಮಿಗೂ ಕಷ್ಟ ಆಗೈತಿ. ಇವಾಗ ಚಳಿಗಾಲ ಬೇರೆ, ರಾತ್ರಿ ಹೊತ್ತಿಗೆ ಎಲ್ಲಿ ಹೋಗ್ಬೇಕು, ಎಲ್ಲಿಲ್ಲ. ಆ ಸಮಸ್ಯೆಗಳು ಏನಿದ್ರು ನೀವು ಬಗೆಹರಿಸ್ಬೇಕು. ಯಾಕಂದ್ರೆ ನೀವು ವಾರ್ಡ್ ಕೌನ್ಸಿಲರು. ನಾವು ಮತ್ತೆ ಇದಕ್ಕೆ ಏನಾದರೂ ನೀವು ಕೈ ತೊಗೊಳ್ಳಿಲ್ಲ ಅಂದರೆ ನಾವು ಅಲ್ಲಿ ಕಮಿಷನರ್ ಹತ್ರ ಬಂದು ಈಗ ಎಷ್ಟು ಜನ ಇದೀವೋ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಲೆಟ್ರ್ ಕೊಡ್ತೀವಿ. ಈಗ 1.5 ತಿಂಗಳು 2 ತಿಂಗಳಾಯಿತು, ನಮಗೆ ಏನೂ ಇಲ್ಲ ನೋಡ್ರಿ. ಇಲ್ಲಿ ಎಲ್ಲ ಅಲ್ಲಿಂದ ಇಲ್ಲಿವರೆಗೆ ಶೂಟ್ ಮಾಡಿದ್ದಾರೆ. ಒಂದು ಬಾತ್ರೂಮು, ಒಂದು ಲೆಟ್ರಿನ್ ಏನೇನಿಲ್ಲ. ಹಿಂಗೆ ಬಂದು ಹಿಂಗೆ ಮಾಡಿಬಿಡ್ತಾರೆ ಅನ್ನಂಗೆ ಮಾಡಿದ್ರಿ. ಅದು ಚರಂಡಿ ಹಾಕೋಕ್ಕೆ ಎಷ್ಟು ದಿನ ಬೇಕು ನಿಮಗೆ? ಮತ್ತೊಬ್ಬೊಬ್ಬರು ಸ್ಯಾಂಕ್ಷನ್ ಆಗಿಲ್ಲ ಅಂತಾರೆ, ಫಂಡ್ ಬಂದಿಲ್ಲ ಅಂತಾರೆ, ಸಾಮಾನುಗಳಿಲ್ಲ ಅಂತಾರೆ, ಬೆಂಚ್ ಇಲ್ಲ ಅಂತಾರೆ. ಹಿಂಗೇನು ಇಲ್ಲ ಅಂದರೆ ವಿಜಯನಗರ ಡಿಸ್ಟಿಕ್ನಾಗ ಏನು ಇಲ್ಲದಂಗೆ ಇರ್ತತಾ ತಿಳ್ಕೊಳ್ಳಿ. ಸ್ವಲ್ಪ ನಮಗೆ ಬಂದು ಎಲ್ಲ ಹೆಣ್ಮಕ್ಳಿಗೆ ಬಾತ್ರೂಮಿಂದು, ಕೊಳೆಯಿದು, ನೀರಿನ ವ್ಯವಸ್ಥೆ ಆಗಿರಲಿ, ಶೌಚಾಲಯ ವ್ಯವಸ್ಥೆ ಆಗಿರಲಿ, ಎಲ್ಲದೂ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಳ್ತಿದ್ದೀನಿ. ಕರೆಂಟಿಂದ ನೋಡಿದ್ರೆ ಕಂಬಗಳು 4 ಕಂಬಕ್ಕೆ ಕೊಡ್ತೀವಿ ಅಂದ್ರಿ. ಇನ್ನು ರೋಡೇ ಆಗಿಲ್ಲ, ಇನ್ನು ಚರಂಡಿನೇ ಆಗಿಲ್ಲ. 4 ಕಂಬ 4 ವರ್ಷಕ್ಕೆ ಬರ್ತೈತೇನೋ ಗೊತ್ತಿಲ್ಲ. ಅಲ್ಲಿವರೆಗೂ ನಿಮ್ಮ ಅವಧಿನೇ ಮುಗಿದ್ಬಿಡ್ತದ 5 ವರ್ಷದ್ದು. ನಾನು ಇಷ್ಟು ಮಾತ್ರ ಹೇಳ್ತೇನೆ ನೋಡ್ರಿ. ಇಲ್ಲಿ ಬಾಣಂತಿದ್ದಾಳ, ಎಲ್ಲ ಇದ್ದಕ್ಕಿದ್ದಂಗೆ ಬೆಳಗ್ಗೆ ಬಂದ್ರು ದಗ ಹೊಡೆದ್ರು ಹೋಗ್ಬಿಟ್ರು. ಈಗ ಹೊಡೆದಾಗಿ 1.5 ತಿಂಗಳಾಯ್ತು. ಬಾತ್ರೂಮ್ ಇಲ್ಲ, ಲೆಟ್ರಿನ್ ಇಲ್ಲ, ಏನಿಲ್ಲ, ಎಲ್ಲ ಬಟ ಬಯಲು ಮಾಡಿಟ್ಟೋಗ್ಬಿಟ್ಟಿದ್ದಾರೆ. ತುಂಬ ಕಷ್ಟ ಆಗೋದಿಲ್ಲ. ತಿಳ್ಕೊಬೇಕು. ನಾವು ಹೇಳಿದ್ರೆ ಕವು ಅಂತೀರಿ, ಬೆಳಗ್ಗೆ ಬರ್ತೀರಿ, 1 ತಾಸು ಓಣಿ ನೋಡ್ತೀರಿ, ಹಂಗೆ ಹೋಗ್ಬಿಡ್ತೀರಿ. ಇದು ಮಾಡೋರು ಯಾರು? ಮಾತಾಡೋಕ್ಕೂ ಕೊಡೋದು. ಏನೇನು ಹೇಳಿದ್ರೆ ಅಲ್ಲಿ ಇಟ್ಟು ಬಂದಿ ನೋಡಮ್ಮ, ರೆಡಿಮೇಡ್ ಐತಿ, ಹೋಗ್ರಿ, ಟ್ಯಾಂಕ್ ಐತಿ, ನೀರದವ ಅಂತ ಹೇಳ್ಬೇಕು. ಅಲ್ಲಿ ಸ್ನಾನ ಮಾಡೋಕ್ಕಾಗುತ್ತೆ, ಅಲ್ಲಿ ಲೆಟ್ರಿನ್ ಕುಂದ್ರಕ್ಕಾಗ್ತೈತೆ. ಹುಡುಗರು, ಮಕ್ಕಳು, ಮರಿ, ಅಜ್ಜಿಯರು, ತಾತನವರು ಎಲ್ಲರೂ ಇರ್ತಾರೆ. ಮೊನ್ನೆ ಅಜ್ಜಿ ಬಿತ್ತರು, ಅದಕ್ಕೆ ಯಾರು? ಅದು ಯಾರು ಹೊಣೆ? ನಾನು ಬಿದ್ದೆ, ಯಾರು ಇಲ್ಲ. ಸ್ವಲ್ಪ ಕೇರ್ ಮಾಡ್ಬೇಕು. ವೃದ್ಧರು, ಮಕ್ಕಳು ರಸ್ತೆಗಿಳಿಯಲು ಭಯಭೀತರಾಗುತ್ತಾರೆ. ಇಲ್ಲಿ ವಿದ್ಯುತ್ ಕಂಬಗಳನ್ನ ಅಳವಡಿಸಲಾಗಿದೆ ಹೊರತು ವಿದ್ಯುತ್ ಬಲ್ಬ್ಗಳಿಲ್ಲ. ಹಾಗಾಗಿ ತ್ವರಿತಗತಿಯಲ್ಲಿ ರಸ್ತೆ ಕಾಮಗಾರಿ ಪೂರೈಸಬೇಕೆಂದು ಇಲ್ಲಿನ ನಿವಾಸಿಗರು ನಗರಸಭೆಗೆ ಒತ್ತಾಯಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಈ ಭಾಗದ ನಗರಸಭಾ ಸದಸ್ಯ ರಾಘುರವರಿಗೆ ಫೋನ್ ಮೂಲಕ ವಿಚಾರಿಸಲಾಗಿ ಗುತ್ತಿಗೆದಾರರ ನಿರ್ಲಕ್ಷ್ಯತನದಿಂದಾಗಿ ಕಾಮಗಾರಿ ವಿಳಂಬವಾಗಿದೆ.
ವಿಳಂಬದ ಹಿನ್ನೆಲೆಯಲ್ಲಿ ನಗರಸಭೆಯಿಂದ ಗುತ್ತಿಗೆದಾರರಿಗೆ ನೋಟಿಸ್ ಜಾರಿ ಮಾಡಿ ಬೇರೆ ಗುತ್ತಿಗೆದಾರರಿಗೆ ವಹಿಸಲಾಗಿದೆ. 1 ವಾರದೊಳಗೆ ಕಾಮಗಾರಿಯನ್ನ ಪ್ರಾರಂಭಿಸಲಾಗುವುದು. 6 ಅಡಿ ಇದ್ದ ರಸ್ತೆಯನ್ನ 12 ಅಡಿಗೆ ವಿಸ್ತರಿಸಿ 15 ಲಕ್ಷ ರೂಪಾಯಿ ಮೊತ್ತದ ಅನುದಾನದಲ್ಲಿ ಸಿಸಿ ರಸ್ತೆ ಹಾಗೂ ಸಿಸಿ ಚರಂಡಿಯನ್ನ ನಿರ್ಮಿಸಲಾಗುವುದೆಂದು ತಿಳಿಸಿದ್ದಾರೆ. ಜನರಿಂದ ಆರಿಸಿ ಬಂದ ಜನಪ್ರತಿನಿಧಿಗಳು ಜನರ ಒಳಿತಿಗಾಗಿ ಶ್ರಮಿಸುವುದು ಅವರ ಆದ್ಯ ಕರ್ತವ್ಯ. ಅದಕ್ಕೆ ಸಚಿವ ಆನಂದ್ ಸಿಂಗ್ ರವರೇ ಸಾಕ್ಷಿ. ಸದಾ ಜನರೊಂದಿಗೆ ಬೆರೆತು ಅವರ ಸಂಕಷ್ಟಗಳನ್ನು ಆಲಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಕಾಯಕದಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಹೀಗೆ ದಿನಾಂಕ 10ರಂದು ಸಹಕಾರ ಸಂಘಗಳ ಕಾರ್ಯದ ನಿಮಿತ್ತ ಸಚಿವ ಆನಂದ್ ಸಿಂಗ್ ರವರು ಬಿಡಿಸಿಸಿ ಬ್ಯಾಂಕ್ಗೆ ಆಗಮಿಸಿದ್ದರು. ಈ ಅಂಶವನ್ನ ಮನಗಂಡ ನಗರದ ವಿವಿಧ ವಾರ್ಡಿನ ಮುಖಂಡರು, ಸಂಘ ಸಂಸ್ಥೆಗಳು, ವಿವಿಧ ಸಮುದಾಯದವರು ಬಿಡಿಸಿಸಿ ಬ್ಯಾಂಕ್ನಲ್ಲೇ ಸಚಿವ ಆನಂದ್ ಸಿಂಗ್ ರವರನ್ನ ಭೇಟಿ ಮಾಡಿ ಸಮಸ್ಯೆಗಳನ್ನ ತೋಡಿಕೊಂಡರು. ಇನ್ನು ವಿಶೇಷವಾಗಿ ಹಂಪಿಗೆ ಬಂದು ಹೋಗುವ ವಿದೇಶಿ ಪ್ರವಾಸಿಗರ ಮಾಹಿತಿಯನ್ನ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕೆಂದು ಡಿವೈಎಸ್ಪಿ ರವರು ಹಂಪಿಯಲ್ಲಿನ ರೆಸಾರ್ಟ್ ಮಾಲೀಕರಿಗೆ ಈ ವೇಳೆ ಸೂಚಿಸಿದ್ದು ಕಂಡುಬಂದಿತು. ಈಗ ನಾನು ಎಸ್ಪಿಗೆ ಮಾತಾಡಿದಾಗ ಅಕಸ್ಮಾತ್ ಅದು ರಿಜೆಕ್ಟ್ ಆದ್ರೂ ಇನ್ನು ಬುಕ್ಕಸಾಗರದಲ್ಲಿ ಕಲ್ಲು ಕ್ವಾರೆ ನಡೆಸಲು ಪರವಾನಗಿ ಲಭಿಸಿದ್ದು, ಈ ವಿಷಯ ಕುರಿತಾಗಿ ಕಲ್ಲು ಕ್ವಾರೆಯ ಸಂಘಟಕರು ಸಚಿವರೊಂದಿಗೆ ಚರ್ಚೆ ನಡೆಸಿದರು. ಇನ್ನು ಫೆಬ್ರವರಿ ತಿಂಗಳಲ್ಲಿ ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ನ ಸಮ್ಮೇಳನ ನಡೆಯಲಿದ್ದು, ಈ ಭಾಗವಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯರು ಸಚಿವರಿಗೆ ಸನ್ಮಾನಿಸಿ ಸಮ್ಮೇಳನಕ್ಕೆ ಸ್ವಾಗತಿಸಿದರು. ನಗರದ ರಾಣಿಪೇಟೆ ಏರಿಯಾದಲ್ಲಿ ಕಲುಷಿತ ನೀರು ಸರಬರಾಜು ಆಗುತ್ತಿದೆ ಎಂದು ಹೇಳಲಾಗಿದೆ. ಹೀಗೆ ಕಲುಷಿತ ನೀರು ಸೇವಿಸಿದ 45ಕ್ಕೂ ಅಧಿಕ ಜನರು ವಾಂತಿ ಭೇದಿಯಿಂದ ಬಳಲುತ್ತಿದ್ದು, ಇವರೆಲ್ಲರೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೆಲವರು ಗುಣಮುಖರಾಗಿ ಸುರಕ್ಷಿತವಾಗಿ ಮನೆಗೆ ಹಿಂದಿರುಗಿದರೆ ಒಬ್ಬ ಮಹಿಳೆ ಸಾವಿಗೀಡಾಗಿದ್ದಾಳೆ. ಹೌದು, ಕಳೆದ 4-5 ದಿನಗಳಿಂದ ರಾಣಿಪೇಟೆ ಏರಿಯಾದಲ್ಲಿ ಕಲುಷಿತ ನೀರು ಸರಬರಾಜು ಆಗುತ್ತಿದೆ ಎಂದು ಹೇಳಲಾಗಿದೆ. ಈ ನೀರನ್ನ ಕುಡಿದ ಇಲ್ಲಿನ 45 ಜನರಲ್ಲಿ ವಾಂತಿ ಭೇದಿಯಿಂದ ಬಳಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೆಲವರು ಗುಣಮುಖರಾಗಿ ಸುರಕ್ಷಿತವಾಗಿ ಮನೆಗೆ ಹಿಂದಿರುಗಿದ್ದಾರೆ. ಇನ್ನು ಕೆಲವರಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಅದೇ ರೀತಿ ಚಿಕಿತ್ಸೆ ಫಲಕಾರಿಯಾಗದೆ 50 ವರ್ಷದ ಲಕ್ಷ್ಮಮ್ಮ ಎಂಬ ಮಹಿಳೆ ಸಾವಿಗೀಡಾಗಿರುವ ದುರ್ಘಟನೆ ನಡೆದಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಇದೇ ವಾರ್ಡಿನ ನಗರಸಭಾ ಸದಸ್ಯ ರೂಪೇಶ್ ಕುಮಾರ್ ರವರನ್ನ ವಿಚಾರಿಸಲಾಗಿ ಕಲುಷಿತ ನೀರು ಸೇವಿಸಿ ಒಬ್ಬ ಮಹಿಳೆ ಸಾವಿಗೀಡಾಗಿದ್ದಾಳೆ. ಆರೋಗ್ಯಾಧಿಕಾರಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಕಾಯಿಸಿ ಆರಿಸಿದ ನೀರನ್ನ ಕುಡಿಯುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ಸದ್ಯ ಕೊಳಾಯಿ ನೀರನ್ನ ಸ್ಥಗಿತಗೊಳಿಸಿ ಟ್ಯಾಂಕರ್ ಮೂಲಕ ನೀರನ್ನ ಸರಬರಾಜು ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಹಾವೇರಿಯಲ್ಲಿ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಏರ್ಪಡಿಸಲಾಗಿತ್ತು. ಹೀಗೆ ಪಾಪು ಚಂಪಾ ವೇದಿಕೆಯಲ್ಲಿ 3 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗಿ ಹೊಸಪೇಟೆಯ ಸಂಗೀತ ಕಲಾವಿದರಾದ ಮಾರುತಿರಾವ್ ರವರು ಕನ್ನಡ ಭಾಷೆ, ನಾಡು ನುಡಿಯ ಕುರಿತು ಸುಗಮ ಸಂಗೀತ ಗೀತ ಗಾಯನ ನಡೆಸಿಕೊಡುವ ಮೂಲಕ ನೆರೆದ ಸಹಸ್ರಾರು ಕನ್ನಡಾಭಿಮಾನಿಗಳ ಮನಸೂರೆಗೊಳಿಸುವುದರ ಜೊತೆಗೆ ಕನ್ನಡ ಭಾಷೆಯನ್ನ ಎತ್ತಿ ಹಿಡಿದು ವಿಜಯನಗರ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ.
ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಯೋಜಕರಿಂದ ಮಾರುತಿರಾವ್ ಅವರಿಗೆ ಪ್ರಶಸ್ತಿ ಪ್ರಮಾಣ ಪತ್ರದ ಜೊತೆಗೆ ನೆನಪಿನ ಕಾಣಿಕೆ ನೀಡಿ ಪ್ರೋತ್ಸಾಹಿಸಲಾಯಿತು. ಇನ್ನು ಇವರ ಹಾಡುಗಾರಿಕೆ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ಮೊಳಗುವಂತಾಗಲಿ ಎಂಬುದು ಕಲಾಭಿಮಾನಿಗಳ ಹಾಗೂ ವಿಜಯನಗರ ಜಿಲ್ಲೆಯ ಜನತೆಯ ಆಶಯವಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿವಿಧ ಬೇಡಿಕೆ ಸಂಗೀತ ಹಾಡುವ ಮೂಲಕ ಪ್ರೇಕ್ಷಕರ ಮನಸೂರೆಗೊಳಿಸಿದ ಮಾರುತಿರಾವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.